ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಾ? ಅದರ ಒಂದು ಕ್ವಶನ್, ಪರಾಗ್ ಪಾರಿಕಾ, ಕ್ವಾಂಟಾ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಎರಡು ಫಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಟ್ ಮೆಜಾರಿಟಿ ಇನ್ವೆಸ್ಟರ್ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದಾರೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದರೆ ವಿಡಿಯೋ ಮುಗಿಯೋ ಮುಂಚೆ ನೀವು ಯಾವ ಫಂಡ್ ಚೂಸ್ ಮಾಡಬೇಕು, ಯಾಕೆ ಚೂಸ್ ಮಾಡಬೇಕು, ಮತ್ತು ಯಾವ ಫಂಡ್ ಅವಾಯ್ಡ್ ಮಾಡಬೇಕು ಅಂತ ಕ್ಲಿಯರ್ ಆಗುತ್ತದೆ. ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್. ಇವತ್ತು ಇಂಡಿಯಾದ ಮೋಸ್ಟ್ ಪಾಪ್ಯುಲರ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡೋಣ. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ವರ್ಸಸ್ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್. ರಿಟರ್ನ್ಸ್ ಮಾತ್ರ ಅಲ್ಲ, ರಿಸ್ಕ್, ಪೋರ್ಟ್ಫೋಲಿಯೋ, ವಾಲಟಿಲಿಟಿ ಮತ್ತೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಪರ್ಸ್ಪೆಕ್ಟಿವ್ ಇಂದ ಕಂಪೇರ್ ಮಾಡೋಣ. ಸೊ ಇವತ್ತು ನಾವು ಕಂಪೇರ್ ಮಾಡ್ತಾ ಇರೋದು ಎರಡು ಬೆಸ್ಟ್, ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್, ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದಾಗ ಎಲ್ಲರ ಬಾಯಲ್ಲಿ ಬರೋದು ಈ ಎರಡು ಫಂಡ್ ರಿಗಾರ್ಡಿಂಗ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಇದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ಇವತ್ತು ಕಂಪೇರ್ ಮಾಡಿ ನೋಡೋಣ. ಸೊ ಈ ಎರಡು ಫಂಡು ಕ್ಯಾಟಗರಿ ಇರೋದು ಇಕ್ವಿಟಿ ಫ್ಲೆಕ್ಸಿ ಕ್ಯಾಪ್. ಸೊ ಕ್ಯಾಟಗರಿ ಇಕ್ವಿಟಿಯಲ್ಲಿ ಟ್ರೇಡ್ ಆಗುತ್ತದೆ ಅಂಡ್ ಸಬ್ ಕ್ಯಾಟಗರಿ ಫ್ಲೆಕ್ಸಿ ಕ್ಯಾಪ್. ಫಂಡ್ ಏಜ್ ನೀವು ನೋಡಕ್ ಹೋದ್ರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ 13 ಇಯರ್ಸ್ 2 months ಇಂದ ರನ್ ಆಗ್ತಿದೆ. ಅಂಡ್ ಅದೇ ಕ್ವಾಂಟ್ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 17 ಇಯರ್ಸ್ 10 months ಇಂದ ರನ್ ಆಗ್ತಿದೆ. ಫಂಡ್ ಸೈಜ್ ನೀವು ಕಂಪೇರ್ ಮಾಡಕ್ ಹೋದ್ರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ನಿಯರ್ಲಿ 1,43,388 crores ಅಷ್ಟು AUM ನ ಹೋಲ್ಡ್ ಮಾಡ್ತಿದೆ. ಸೊ ಅಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಹೋಲ್ಡ್ ಮಾಡಿದೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಅದೇ ನೀವು ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಚೆಕ್ ಮಾಡಕ್ ಹೋದ್ರೆ ಜಸ್ಟ್ 7,140 crores ಹೋಲ್ಡ್ ಮಾಡ್ತಿದೆ. ಸೊ 7,140 crores AUM ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದು. ಸೊ ಫಸ್ಟ್ ಕಂಪ್ಯಾರಿಸನ್ ನಾವು ಚೆಕ್ ಮಾಡ್ತಾ ಇರೋದು ರಿಟರ್ನ್ಸ್ ನೀವು ಚೆಕ್ ಮಾಡಕ್ ಹೋದ್ರೆ ಲಾಸ್ಟ್ 3 months ಅಲ್ಲಿ ಪರಾಗ್ ಪಾರಿಕ್ ಕೊಡ್ತಾ ಇರೋದು -0.42% ರಿಟರ್ನ್ಸ್. ಅದೇ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಲಾಸ್ಟ್ 3 months ಅಲ್ಲಿ 9.81% ರಿಟರ್ನ್ಸ್ ಕೊಡ್ತಿದೆ ತಮ್ಮ ಇನ್ವೆಸ್ಟರ್ಸ್ಗೆ. ಅದೇ 6 months ನೀವು ಚೆಕ್ ಮಾಡಕ್ ಹೋದ್ರೆ ಪರಾಗ್ ಪಾರಿಕ್ ಕೊಡ್ತಿರೋದು -3% ಆದ್ರೆ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕೊಡ್ತಾ ಇರೋದು 13.27%, ವಿಚ್ ಇಸ್ ಮೋರ್. ಅಂಡ್ 1 year ನೋಡಕ್ ಹೋದ್ರೆ 1 year ಅಲ್ಲೂ ಕೂಡ ಪರಾಗ್ ಪಾರಿಕ್ ಕೊಡ್ತಾ ಇರೋದು ಕಮ್ಮಿನೇ, ಲೈಕ್ -1.7%. ಅದೇ ಕ್ವಾಂಟ್ ನೀವು ಚೆಕ್ ಮಾಡಕ್ ಹೋದ್ರೆ 10.15% ಕೊಡ್ತಿದೆ. ಸೊ ಆಲ್ಮೋಸ್ಟ್ ನೀವು ಲಾಸ್ಟ್ 1 year ರಿಟರ್ನ್ಸ್ ನೆಗೆಟಿವ್ ಇದೆ ಪರಾಗ್ ಪಾರಿಕ್ಗೂ, ಬಟ್ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇಸ್ ಗಿವಿಂಗ್ ಪಾಸಿಟಿವ್ ರಿಟರ್ನ್ಸ್ ಟು ದೇರ್ ಇನ್ವೆಸ್ಟರ್ಸ್. 3 years ಕಂಪ್ಯಾರಿಸನ್ ಮಾಡಕ್ ಹೋದ್ರೆ ಪರಾಗ್ ಪಾರಿಕ್ ಕೊಡ್ತಾ ಇರೋದು 13.84% ಅಂಡ್ ಕ್ವಾಂಟ್ ನೀವು ಚೆಕ್ ಮಾಡಕ್ ಹೋದ್ರೆ 17.27% ರಿಟರ್ನ್ಸ್ ಕೊಡ್ತಾ ಇದೆ, ವಿಚ್ ಇಸ್ ಮೋರ್ ದೆನ್ ವಾಟ್ ಪರಾಗ್ ಪಾರಿಕ್ ಈಸ್ ಗಿವಿಂಗ್ ಟು ಇಸ್ ಇನ್ವೆಸ್ಟರ್. 5 years ಅಲ್ಲಿ ಕೂಡ ಪರಾಗ್ ಪಾರಿಕ್ ಇಸ್ ಲೆಸ್ ಕಂಪೇರ್ ಟು ಕ್ವಾಂಟ್ ಕೊಡ್ತಾ ಇರೋದು 15.15% ಆದ್ರೆ ಪರಾಗ್ ಪಾರಿಕ್ ಕೊಡ್ತಾ ಇರೋದು 13.09%. ಫಸ್ಟ್ ನೋಡಿದ್ರೆ ಕ್ವಾಂಟ್ ರಿಟರ್ನ್ಸ್ ಸೂಪರ್ ಅನಿಸುತ್ತೆ, ಪರಾಗ್ ಪಾರಿಕ್ ಸ್ವಲ್ಪ ಸ್ಲೋ ಅನಿಸುತ್ತೆ. ಆದ್ರೆ ಹೈಯರ್ ರಿಟರ್ನ್ಸ್ ಅಂದ್ರೆ ಆಲ್ವೇಸ್ ಬೆಟರ್ ಇನ್ವೆಸ್ಟ್ಮೆಂಟ್? ಆನ್ಸರ್ ನಿಮಗೆ ಸರ್ಪ್ರೈಸ್ ಆಗುತ್ತದೆ. ಸೊ ಲಾಸ್ಟ್ 1 year, ಲಾಸ್ಟ್ 3 years, ಲಾಸ್ಟ್ 5 years ರಿಟರ್ನ್ಸ್ ನೋಡಿ ಕಮೆಂಟ್ ಸೆಕ್ಷನ್ ನಲ್ಲಿ ಫಸ್ಟ್ ಹೇಳಿ ನೀವು ಯಾವ ಫಂಡ್ ಚೂಸ್ ಮಾಡ್ತೀರಾ ಅಂತ, ಕ್ವಾಂಟಾ ಅಥವಾ ಪರಾಗ್ ಪಾರಿಕಾ? ವೇಟ್, ಡಿಸಿಷನ್ ಮಾಡಬೇಡಿ, ಯಾಕಂದ್ರೆ ಈಗ ನಾನು ತೋರಿಸೋ ಮೆಟ್ರಿಕ್ ನೋಡಿದ್ರೆ ನಿಮ್ಮ ಒಪಿನಿಯನ್ ಕಂಪ್ಲೀಟ್ಲಿ ಚೇಂಜ್ ಆಗಬಹುದು. ಸೊ ಸೆಕ್ಷನ್ 3 ರಿಸ್ಕ್ ಮೆಜರ್ಸ್ ನಾವು ಚೆಕ್ ಮಾಡಕ್ ಹೋದ್ರೆ ಫಸ್ಟ್ ಇರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಸ್ ವಿ ಸೇ ಇನ್ ಮ್ಯೂಚುವಲ್ ಫಂಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಲೋ ಇರುತ್ತೋ ಅಷ್ಟು ಬೆಟರ್, ಯಾಕಂದ್ರೆ ಅದು ವಾಲಟಿಲಿಟಿ ಚೆಕ್ ಮಾಡುತ್ತದೆ. ಸೊ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರೋದು 9.92, ಅದೇ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇರೋದು 19.46. ಸೊ ಕ್ವಾಂಟ್ is having less standard deviation, that means it is less volatile to the market fluctuations. ಸೊ ಲೋವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದ್ರೆ ಮೋರ್ ಸ್ಟೇಬಲ್ ಆಗಿರುತ್ತೆ, ಹೈಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ ಮೋರ್ ಅಪ್ಸ್ ಅಂಡ್ ಡೌನ್. ಎಕ್ಸಾಂಪಲ್ ತಗೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಬೆಂಗಳೂರು ಟು ಮೈಸೂರು ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ, ರೋಡ್ ಎ ಅಂಡ್ ರೋಡ್ ಬಿ. ರೋಡ್ ಎ ಸ್ಮೂತ್ ರೋಡ್, ಕಂಫರ್ಟಬಲ್ ಡ್ರೈವ್ ಇಂದ ಹೋಗ್ಬೋದು. ರೋಡ್ ಬಿ ಇಂದ ಲಾಟ್ಸ್ ಆಫ್ ಸ್ಪೀಡ್ ಬ್ರೇಕರ್ಸ್ ಇದೆ, ಬಂಪಿ ರೈಡ್ ಇರುತ್ತದೆ, ಬಟ್ ಬೋತ್ ರೀಚ್ ದ ಡೆಸ್ಟಿನೇಷನ್. ಸೊ ವಿಚ್ ಒನ್ ವುಡ್ ಯು ಚೂಸ್? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್. ಸೊ ವಿನ್ನರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೀವು ಕಂಪೇರ್ ಮಾಡಕ್ ಹೋದ್ರೆ ಪರಾಗ್ ಪಾರಿಕ್ ಈಸ್ ದ ವಿನ್ನರ್. ಇವಾಗ ಸೆಕೆಂಡ್ ಮೆಜರ್ ಚೆಕ್ ಮಾಡ್ತಾ ಇರೋದು ಶಾಪೆ ರೇಷಿಯೋ. ಶಾಪೆ ರೇಷಿಯೋ ಏನು ಹೇಳುತ್ತಂದ್ರೆ ಹೌ ಮಚ್ ರಿಟರ್ನ್ ಯು ಗಾಟ್ ಫಾರ್ ಎವ್ರಿ ಯೂನಿಟ್ ಆಫ್ ರಿಸ್ಕ್ ಯು ಟುಕ್. ಹೈಯರ್ ಈಸ್ ಆಲ್ವೇಸ್ ಬೆಟರ್. ಸೊ ಶಾಪೆ ರೇಷಿಯೋಗೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ ಎ ಅಂಡ್ ಫ್ರೆಂಡ್ ಬಿ. ಸೊ ಫ್ರೆಂಡ್ ಎ ಅರ್ನ್ಸ್ 20,000 ಬೈ ವರ್ಕಿಂಗ್ 4 hours. ಸೊ 4 ಅವರಲ್ಲಿ ಅವನು 20,000 ದುಡಿತಾನೆ. ಫ್ರೆಂಡ್ ಬಿ ಸೇಮ್ 20,000 ದುಡಿತಾನೆ ಬೈ ವರ್ಕಿಂಗ್ 10 hours. ಸೊ ಬೋತ್ ಅರ್ನ್ ದ ಸೇಮ್ ಅಲ್ಲ, ಇಬ್ರು 20,000 ದುಡಿತಿದ್ದಾರೆ. ಹೂ ವರ್ಕ್ ಮೋರ್ ಎಫಿಷಿಯೆಂಟ್ಲಿ? ದಟ್ಸ್ ವಾಟ್ ಶಾಪೆ ಸೇಸ್. ಸೊ ಫ್ರೆಂಡ್ ಎ ವರ್ಕ್ಸ್ ಎಫಿಷಿಯೆಂಟ್ಲಿ ಬಿಕಾಸ್
Within 4 hours he gets 20,000, not working for 10 hours like friend B ಅಲ್ವಾ. ಸೊ ಸೇಮ್ ಶಾಪೆ ರೇಷಿಯೋ ಮೆಜರ್ಸ್ ಇನ್ವೆಸ್ಟ್ಮೆಂಟ್ ಎಫಿಷಿಯನ್ಸಿ. ಸೊ ಇದ್ರ ಪ್ರಕಾರ ಕೂಡ ನಾವು ಹೋದ್ರೆ ಶಾಪೆ ರೇಷಿಯೋ ಪ್ರಕಾರ ಪರಾಗ್ ಪಾರಿಕ್ ಇಸ್ ವಿನ್ನಿಂಗ್ ದ ರೇಸ್ ಕಂಪೇರ್ಡ್ ಟು ಕಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಥರ್ಡ್ ಮೆಜರ್ ನಾವು ಚೆಕ್ ಮಾಡ್ತಾ ಇರೋದು ಬೀಟಾ. ಬೀಟಾ ಮೆಜರ್ ಏನಂದ್ರೆ ಹೌ ಮಚ್ ದ ಫಂಡ್ ಮೂವ್ಸ್ ವೆನ್ ದ ಮಾರ್ಕೆಟ್ ಮೂವ್ಸ್. ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಫ್ಟಿ 50 10% ಮೂವ್ ಆಗಿದೆ. ಸೊ ಇವಾಗ ಕ್ವಾಂಟ್ ಇರೋದು ಬೀಟಾ ರೇಷಿಯೋ 1.16. ದಟ್ ಮೀನ್ಸ್ ನಿಫ್ಟಿ 50 10% ಡೌನ್ ಆದರೆ ಕ್ವಾಂಟ್ 11.6% ಡೌನ್ ಆಗುತ್ತದೆ, ಬಿಕಾಸ್ ಬೀಟಾ ರೇಷಿಯೋ ಇರೋದು 1.16. ಅದೇ ನೀವು ಪರಾಗ್ ಪಾರಿಕ್ ಚೆಕ್ ಮಾಡಕ್ಕೆ ಹೋದ್ರೆ ನಿಫ್ಟಿ 50 10% ಡೌನ್ ಆದರೆ ಅದು ಜಸ್ಟ್ 6% ಡೌನ್ ಆಗುತ್ತದೆ, ಬಿಕಾಸ್ ಅದು 0.6 ಬೀಟಾ ರೇಷಿಯೋ ಇದೆ. ಸೊ ಬೀಟಾ ರೇಷಿಯೋದಲ್ಲಿ ಕೂಡ ಪರಾಗ್ ಪಾರಿಕ್ ಇಸ್ ವಿನಿಂಗ್ ದ ರೇಸ್. ಸೊ ನೆಕ್ಸ್ಟ್ ನಾವು ಚೆಕ್ ಮಾಡ್ತಾ ಇರೋದು ಆಲ್ಫಾ. ಆಲ್ಫಾ ನೀವು ಚೆಕ್ ಮಾಡಕ್ಕೆ ಹೋದ್ರೆ ಪರಾಗ್ ಪಾರಿಕ್ ಇರೋದು 3.38 ಅಲ್ಲಿ, ಕ್ವಾಂಟ್ ಇರೋದು 4.22 ಅಲ್ಲಿ. ಆಲ್ಫಾ ಟೆಲ್ಸ್ ಅಸ್ ಹೌ ಮಚ್ ಎಕ್ಸ್ಟ್ರಾ ರಿಟರ್ನ್ ದ ಫಂಡ್ ಮ್ಯಾನೇಜರ್ ಜನರೇಟ್ ಕಂಪೇರ್ ಟು ದ ಬೆಂಚ್ ಮಾರ್ಕ್. ಸೊ ಯಾವ್ದಾರ ಒಂದು ಬೆಂಚ್ ಮಾರ್ಕ್ ಇರುತ್ತೆ, ಆ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿ ಎಷ್ಟು ಎಕ್ಸ್ಟ್ರಾ ರಿಟರ್ನ್ಸ್ ಸಿಗುತ್ತಲ್ಲ ಅದನ್ನ ನಾವು ಆಲ್ಫಾ ಅಂತ ಹೇಳ್ತೀವಿ. ಸೊ ಹೈಯರ್ ಆಲ್ಫಾ ಮೀನ್ಸ್ ದ ಮ್ಯಾನೇಜರ್ ಆಡೆಡ್ ಮೋರ್ ವ್ಯಾಲ್ಯೂ. ಸೊ ಇದರಲ್ಲಿ ನೀವು ಕಂಪೇರ್ ಮಾಡಕ್ಕೆ ಹೋದ್ರೆ ಕ್ವಾಂಟ್ ಈಸ್ ಹ್ಯಾವಿಂಗ್ ಮೋರ್ ಆಲ್ಫಾ ಕಂಪೇರ್ ಟು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಅಂಡ್ ನೀವು ಈಗ ಪೋರ್ಟ್ಫೋಲಿಯೋನ ಕಂಪೇರ್ ಮಾಡಕ್ಕೆ ಹೋದ್ರೆ ಟಾಪ್ 3 ಸೆಕ್ಟರ್ಸ್ ಆಫ್ ಪರಾಗ್ ಪಾರಿಕ್ ಇರೋದು ಫಿನಾನ್ಷಿಯಲ್ ಅಲ್ಲಿ 26%, ಟೆಕ್ನಾಲಜಿಲಿ 10%, ಸರ್ವಿಸಸ್ ಅಲ್ಲಿ 10.07%. ಅದೇ ನೀವು ಕಂಪೇರ್ ಮಾಡೋಕ್ಕೆ ಕಾಂಟ್ ನೀವು ಚೆಕ್ ಮಾಡಿದ್ರೆ ಕಾಂಟ್ ಟೋಟಲ್ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಸ್ ಇರೋದು ಎನರ್ಜಿ ಸೆಕ್ಟರ್ಸ್ ಅಲ್ಲಿ 19%, ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ 12% ಅಂಡ್ ಸರ್ವಿಸಸ್ ಅಲ್ಲಿ 10.96%. ಟಾಪ್ 5 ಹೋಲ್ಡಿಂಗ್ಸ್ ಅಲ್ಲಿ ಪವರ್ ಗ್ರಿಡ್ ಇರೋದು ಮೇಜರ್ 6.23% ಫಾರ್ ಪರಾಗ್ ಪಾರಿಕ್. ಅದೇ ನೀವು ಅದಾನಿ ಪವರ್ ಇರೋದು 9% ಫಾರ್ ಕಾಂಟ್. ಅಂಡ್ ಈಕ್ವಿಟಿ ಅಂಡ್ ಡೆಟ್ ಹೋಲ್ಡಿಂಗ್ಸ್ ನೀವು ಚೆಕ್ ಮಾಡಕ್ಕೆ ಹೋದ್ರೆ ಪರಾಗ್ ಪಾರಿಕ್ ಹೋಲ್ಡಿಂಗ್ 81.37% equity, whereas Quant is holding 93.52% of equity. Whereas debt ಚೆಕ್ ಮಾಡಕ್ಕೆ ಹೋದ್ರೆ 8.05% ಪರಾಗ್ ಪಾರಿಕ್ ಹೋಲ್ಡಿಂಗ್ಸ್ ಇರೋದು, 4.03% ಕಾಂಟ್ ಫ್ಲೆಕ್ಸಿ ಕ್ಯಾಪ್ ಹೋಲ್ಡಿಂಗ್ಸ್ ಇರೋದು ಇನ್ ಡೆಟ್. ಅಂಡ್ ನೀವು ಎಕ್ಸ್ಪೆನ್ಸ್ ರೇಷಿಯೋ ಚೆಕ್ ಮಾಡಿದ್ರೆ 1.32% ಇದೆ ಪರಾಗ್ ಪಾರಿಕ್ದು. ಕಾಂಟ್ ಚೆಕ್ ಮಾಡಿದ್ರೆ 2.21%, ವಿಚ್ ಇಸ್ ಮೋರ್. ಸೊ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಮೋರ್ ಇನ್ ಕಾಂಟ್ ಕಂಪೇರ್ ಟು ಪರಾಗ್ ಪಾರಿಕ್. ಸೊ ಆಲ್ವೇಸ್ ವಿ ಸೇ ದಟ್ ಎಕ್ಸ್ಪೆನ್ಸ್ ರೇಷಿಯೋ ಶುಡ್ ಬಿ ಲೆಸ್. ಇದು ಕಂಪ್ಯಾರಿಸನ್ ಚೆಕ್ ಮಾಡಕ್ ಹೋದ್ರೆ ಪರಾಗ್ ಪಾರಿಕ್ ಇಸ್ ವಿನಿಂಗ್ ದಿಸ್. ಅಂಡ್ ಎಕ್ಸಿಟ್ ಲೋಡ್ ನೀವು ನೋಡಕ್ ಹೋದ್ರೆ ಎಕ್ಸಿಟ್ ಲೋಡ್ ಪರಾಗ್ ಪಾರಿಕ್ದು 2% ಇದ್ರೆ ಕ್ವಾಂಟ್ದು 1% ಇದೆ. ಸೊ ಓವರ್ ಆಲ್ ಸ್ಕೋರ್ ಕಾರ್ಡ್ ನೀವು ಚೆಕ್ ಮಾಡಕ್ ಹೋದ್ರೆ ರಿಟರ್ನ್ಸ್ ಪ್ರಕಾರ ನೀವು ಹೋಗ್ತೀರಾ ಅಂದ್ರೆ ಕಾಂಟ್ ಇಸ್ ಬೆಟರ್, ವಾಲಟಿಲಿಟಿ ಪ್ರಕಾರ ಹೋದ್ರೆ ಪರಾಗ್ ಪಾರಿಕ್, ಶಾಪೆ ರೇಷಿಯೋ ಪರಾಗ್ ಪಾರಿಕ್, ಬೀಟಾ ಪರಾಗ್ ಪಾರಿಕ್, ಆಲ್ಫಾ ಕಾಂಟ್. ಸೊ ಫೈನಲಿ ಯಾವ ಫಂಡ್ ಬೆಸ್ಟ್ ಅಂತ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ಯಾವುದೂ ಇಲ್ಲ, ಬೆಸ್ಟ್ ಫಂಡ್ ಫಾರ್ ಯು ಅಂತ ಇರುತ್ತೆ. ನಿಮಗೆ ರಿಸ್ಕ್ ಕಮ್ಮಿ ಬೇಕು, ಪೀಸ್ಫುಲ್ ಇನ್ವೆಸ್ಟಿಂಗ್ ಬೇಕು, 10 to 15 ಇಯರ್ಸ್ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಮಾಡಬೇಕು ಅಂದರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಒಂದು ಸ್ಟ್ರಾಂಗ್ ಆಪ್ಷನ್. ಸೊ ಫೈನಲಿ ಯಾವ ಫಂಡ್ ಬೆಸ್ಟ್ ಅಂತ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಬೆಸ್ಟ್ ಮ್ಯೂಚುವಲ್ ಫಂಡ್ ಅಂತ ಯಾವುದೂ ಇರಲ್ಲ, ಬೆಸ್ಟ್ ಫಂಡ್ ಫಾರ್ ಯು ಅಂತ ಇರುತ್ತೆ. ನಿಮಗೆ ರಿಸ್ಕ್ ಕಮ್ಮಿ ಬೇಕು, ಪೀಸ್ಫುಲ್ ಇನ್ವೆಸ್ಟಿಂಗ್ ಬೇಕು, 10 to 15 ಇಯರ್ಸ್ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಮಾಡಬೇಕು ಅಂದರೆ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಒಂದು ಸ್ಟ್ರಾಂಗ್ ಆಪ್ಷನ್. ಆದರೆ ನೀವು ಅಗ್ರೆಸಿವ್ ಇನ್ವೆಸ್ಟರ್ ಆಗಿದ್ರೆ, ವಾಲಟಿಲಿಟಿ ಹ್ಯಾಂಡಲ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ, ಹೈಯರ್ ರಿಸ್ಕ್ ತಗೋಬೋದು ಅಂತ ಇದ್ರೆ ಕಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕನ್ಸಿಡರ್ ಮಾಡ್ಬೋದು. ಬಟ್ ರಿಮೆಂಬರ್, ಪಾಸ್ಟ್ ರಿಟರ್ನ್ಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ರಿಸ್ಕ್, ಕನ್ಸಿಸ್ಟೆನ್ಸಿ, ಪೋರ್ಟ್ಫೋಲಿಯೋ ಕ್ವಾಲಿಟಿ, ಫಂಡ್ ಮ್ಯಾನೇಜರ್ ಅಪ್ರೋಚ್ ಇದೆಲ್ಲ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಿ. So what I suggest is like investing is not about finding the highest return fund. It's about choosing a fund that helps you stay invested for long term. If this comparison helped you, hit the like button and share it with someone who's planning to start investing. So in case ನಿಮಗೆ ಈ ಕಂಪ್ಯಾರಿಸನ್ ಇಷ್ಟ ಆಗಿದ್ರೆ please like the video, share the video and do subscribe to Kannada Sampattu channel.